ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಸೌ ಕ್ಯೂಸಿನ್. ಇವತ್ತು ನಾನು ಮಾಡ್ತಾ ಇದ್ದೀನಿ ಪನ್ನೀರ್ ಬಟರ್ ಮಸಾಲ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ನೋಡೋದಾದರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಶುಂಠಿ, ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ, ಪಲಾವ್ ಎಲೆ, ಸ್ಟಾರು, ಕಲ್ಲು, ಗೋಡಂಬಿ. ಇದ್ರ ಜೊತೆಗೇನೆ ಅರಿಶಿನ ಪುಡಿ, ಗರಂ ಮಸಾಲೆ, ಜೀರಿಗೆ ಪೌಡರ್, ಚಿಲ್ಲಿ ಪೌಡರು, ಪನ್ನೀರು. ಈಗ ಒಂದು ಬಾಂಡಿಗೆ 2-3 ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಾದಮೇಲೆ ನಾವು ಇಲ್ಲಿ ಪನ್ನೀರ್ ಕಟ್ ಮಾಡಿ ಕೊಡಿತೀವಲ್ಲ ಅದನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಲೈಟ್ ಬ್ರೌನ್ ಆಗೋ ತನಕ ಅದನ್ನ ರೋಸ್ಟ್ ಮಾಡಿ ಸಪ್ರೇಟಾಗಿ ಎತ್ತಿಕ್ಕೊಳ್ಳಿ. ಮತ್ತು ಅದೇ ಬಾಣಲಿಗೆನೆ ಮುಂಚೆನೇ ಹೇಳ್ದಂಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ ಅದನ್ನೆಲ್ಲ ಹೇಳಿದ್ನಲ್ಲ ಅದನ್ನು ಒಂದೊಂದೇ ಹಾಕ್ಕೊಂತ ಎಲ್ಲನೂ ಲೋ ಫ್ಲೇಮಲ್ಲಿ ಮಾಡಿ. ಯಾಕಂದರೆ ಯಾವುದೇ ಥರ ಅದು ಸಿಯೋ ಥರ ಆಗಲ್ಲ. ಸೊ ನೀಟಾಗೆಲ್ಲ ರೋಸ್ಟೆಲ್ಲ ಆದಮೇಲೆ ಸ್ಲೈಟಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿ ಬಟ್ಲಿಗೆ ಹಾಕಿ ಅದನ್ನ ಪೇಸ್ಟ್ ಮಾಡಿ ಸಪ್ರೇಟಾಗಿ ಎತ್ತಿಕ್ಕೊಳ್ಳಿ. ಮತ್ತೆ ಇನ್ನೊಂದು ಬಾಣಲಿಗೆ 2-3 ಸ್ಪೂನ್ ಆಯಿಲ್ ಹಾಕ್ಕೊಂಡು ನಾನು 2 ಈರುಳ್ಳಿ, 2-3 ಹಸಿಮೆಣಸಿನ್ಕಾಯಿ, 1 ಪಲಾವ್ ಎಲೆ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ತಾ ಲೈಟಾಗಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ನಾನು ಮುಂಚೆ ಹೇಳ್ದಾಗೆ ಅರಿಶಿನ ಪುಡಿ, ಗರಂ ಮಸಾಲ, ಜೀರಿಗೆ ಪೌಡ್ರು, ಚಿಲ್ಲಿ ಪೌಡ್ರನ್ನೆಲ್ಲ ಹಾಕ್ತಾ ಎಲ್ಲನೂ ಲೋ ಫ್ಲೇಮಲ್ಲೇ ಮಾಡ್ತೀನಿ. ಜೊತೆಗೆ ನಾವು ರುಬ್ಬಿ ಪೇಸ್ಟ್ ಮಾಡಿಕೊಂಡಿರ್ತೀವಲ್ಲ ಅದು, ಜೊತೆಗೆ 2-3 ಸ್ಪೂನ್ ಮೊಸರು ಹಾಕಿ ಎಲ್ಲನೂ ಲೋ ಫ್ಲೇಮಲ್ಲಿ ಇಲ್ಲಿ ನಾನು ನೀಟಾಗಿ ಫ್ರೈ ಮಾಡ್ತಾ ಇರ್ತೀನಿ. ಎಲ್ಲಿ ತನಕ ಅಂದರೆ ನೀವು ಹಾಕಿರೋ ಐಟಮು ಕಲರ್ ಚೇಂಜ್ ಆಗೋ ತನಕ ನೀವು ಫ್ರೈ ಮಾಡ್ತಾ ಇರಬೇಕು. ಅದಾದಮೇಲೆ ನೀವು ಪನ್ನೀರ್ ಹಚ್ಚಿ ಫ್ರೈ ಮಾಡಿ ಸಪ್ರೇಟಾಗಿ ಇಕ್ಕಿರ್ತೀರಲ್ವ, ಆ ಪನ್ನೀರು ಅಷ್ಟೇ ಕೊತ್ತಂಬರಿ, ಅದು ಸ್ವಲ್ಪ ಕೊತ್ತಂಬರಿನೂ ಆ್ಯಡ್ ಮಾಡಿಕೊಂಡು ಜಸ್ಟ್ ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ತೀನಿ. ಸೊ ಫ್ರೈ ಎಂತಕ್ಕಂದರೆ ಕೆಲವ್ರು ಗ್ಯಾಸ್ಟ್ರಿಕ್ ಅವೆಲ್ಲ ಆಗುತ್ತೆ ಅನ್ನೋರು ಈ ಥರ ಮಾಡ್ತೀನಿ ನೋಡ್ರಿ, ಅದೇ ಥರ ಅವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ. ಸೊ ನೀಟಾಗಿ ನೋಡ್ತಿದ್ದೀರಾ ನೀವು ಇಷ್ಟು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಅಂತ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಒಂದು 5-10 ಮಿನಿಟ್ಸ್ ಅವ್ರು ಕುದಿಯೋದಿಕ್ಬಿಡಿ. ಕುದ್ದಿದ್ದಾದ್ಮೇಲೆ ನೋಡ್ತಿರೋ ಹಾಗೆಯೇ ಎಣ್ಣೆಲ್ಲ ಬಿಟ್ಕೊಂಡಿದೆ, ಆವಾಗ ಪನ್ನೀರ್ ಇದಕ್ಕೆ ಹಿಡಿದಿದೆ ಅಂತ ಅರ್ಥ. ಸೊ ಇನ್ನೊಂದು 2 ಮಿನಿಟ್ಸ್ ಹಾಗೆ ರೋಸ್ಟ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಸೊ ಈಗ ಪನ್ನೀರ್ ಬಟರ್ ಮಸಾಲ ರೆಡಿ. ಇದು ನೀವು ಪೂರಿ, ಚಪಾತಿ, ಪರೋಟ ಜೊತೆ ಕೆಲವರು ವೈಟ್ ರೈಸ್ ಜೊತೆಗೂ ಮಿಕ್ಸ್ ಮಾಡಿ ತಿನ್ನೋರು ತಿನ್ಕೊಬೋದು. ಜೊತೆಗೆ ಡಯಟ್ ಮಾಡೋರು, ಜಿಮ್ಗೆ ಹೋಗೋರ್ಗಂಟು ಪನ್ನೀರ್ ಮಾಡ್ಸಂಗಿರುತ್ತೆ. ಈ ಥರ ನನ್ನ ಚಾನಲ್ ನೋಡ್ತಾ ಇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.